ಈಗ ನಾವು ಫಿಲೆಟ್ ವೆಲ್ಡಿನ ಬಗ್ಗೆ ಕಲಿಯೋಣ. ಫಿಲೆಟ್ ವೆಲ್ಡ್ ಎಂದರೆ ಎರಡು ಲೋಹದ ತುಂಡುಗಳನ್ನು ಪರ್ಪೆಂಡಿಕ್ಯುಲರ್ ಆಗಿ ಅಥವಾ ಆಯನ ಪದದಲ್ಲಿ ಒಟ್ಟಿಗೆ ಸೇರಿಸುವುದು ಪ್ರಕ್ರಿಯೆಯಾಗಿದೆ. ಈ ವೆಲ್ಡನ್ನು ಸಾಮಾನ್ಯವಾಗಿ ಟಿ ಜಾಯಿಂಟ್ ಎಂದು ಕರೆಯಲಾಗುತ್ತದೆ. ಪ್ರಸ್ಟರ್ ಪರ್ಪೆಂಡಿಕ್ಯುಲರ್ ಪಾಯಿಂಟಲ್ಲಿ ಎರಡು ಲೋಹದ ತುಂಡುಗಳನ್ನು ಸೇರಿಸುವುದು. ಈ ಅಭ್ಯಾಸದ ಕೊನೆಯಲ್ಲಿ ಈ ಕೆಳಗಿನ ವಿಷಯಗಳನ್ನು ನೀವು ಮಾಡಲು ಶಕ್ತರಾಗುವಿರಿ. ಟಿ ಜಾಯಿಂಟ್ ರೀತಿಯಲ್ಲಿ ಮತ್ತು ಡಿಸ್ಟೋರ್ಷನ್ ಅಲವೆನ್ಸ್ ಅನ್ನು ಕಾಯ್ದುಕೊಂಡು ಪ್ಲೇಟ್ ಪೀಸ್ಗಳನ್ನು ಒಂದೇ ಸಾಲಿನಲ್ಲಿ ಹೊಂದಿಸುವುದು ಮತ್ತು ಟ್ಯಾಕ್ ಮಾಡುವುದು. ವೆಲ್ಡಿಂಗ್ಗಾಗಿ ಟಿ ಜಾಯಿಂಟ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ಹೊಂದಿಸುವುದು. ಸರಿಯಾದ ಗಾತ್ರದ ಮತ್ತು ತೂರುವಂಥ ಟಿ ಜಾಯಿಂಟ್ ಅನ್ನು ರೂಟ್ ರನ್ನಲ್ಲಿ ಡೆಪಾಸಿಟ್ ಮಾಡುವುದು. ಸರಿಯಾದ ಲೆಗ್ ಸೈಜ್ನ ಟಿ ಜಾಯಿಂಟ್ನಲ್ಲಿ ಫೈನಲ್ ಕವರಿಂಗ್ ರನ್ ಡೆಪಾಸಿಟ್ ಮಾಡುವುದು. ಫಿಲೆಟ್ ವೆಲ್ಡ್ನಲ್ಲಿನ ಮೇಲ್ಮೈ ದೋಷಗಳನ್ನು ಪರೀಕ್ಷಿಸುವುದು. ಫಿಲೆಟ್ ವೆಲ್ಡಿಂಗ್ಗೆ ಬೇಕಾದ ಸಾಮಗ್ರಿಗಳು ಯಾವುವೆಂದು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರೋಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡ್, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್, SMAW ವೆಲ್ಡಿಂಗ್ ಪ್ಲಾಂಟ್, ಸಿ ಕ್ಲ್ಯಾಂಪ್. ಈಗ SMAW ಪ್ರಕ್ರಿಯೆಯನ್ನು ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ MS ಪ್ಲೇಟ್ ಮೇಲೆ ಫಿಲೆಟ್ ಟಿ ಜಾಯಿಂಟನ್ನು ಮಾಡೋದು ಹೇಗೆ ಅಂತ ನೋಡೋಣ. ಗ್ಯಾಸ್ ಕಟ್ಟಿಂಗ್ ಅನ್ನು ಬಳಸಿ ಪ್ಲೇಟನ್ನು ಕತ್ತರಿಸಿ. ಜಾಯ್ನಿಂಗ್ ಎಡ್ಜಸ್ ಮತ್ತು ಪ್ಲೇಟ್ಸ್ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ ಮತ್ತು ಪ್ಲೇಟ್ಸ್ ನಡುವೆ 90 ಡಿಗ್ರಿಯನ್ನು ರೂಪಿಸುವ ಅಲೈನ್ಮೆಂಟ್ನಲ್ಲಿ ಟಿ ರೂಪದಲ್ಲಿ ತುಂಡುಗಳನ್ನು ಹೊಂದಿಸಿ. ವೆಲ್ಡ್ ಡೆಪಾಸಿಟ್ ತಣ್ಣಗಾದಾಗ ಕುಗ್ಗುವಿಕೆಯ ಫೋರ್ಸಸ್ ಪರಿಣಾಮವನ್ನು ಸರಿದೂಗಿಸಲು 90 ಡಿಗ್ರಿಗೆ ಪೂರ್ವ ಹೊಂದಿಕೆಯನ್ನು ಮಾಡಲಾಗುತ್ತದೆ. ಪ್ಲೇಟ್ ಮೇಲ್ಮೈಗಳ ನಡುವೆ 90 ಡಿಗ್ರಿ ಆಂಗಲ್ಗೆ ಹೊಂದಲು ಭಾಗಗಳನ್ನು ಮೊದಲೇ ಹೊಂದಿಸಿ ಮತ್ತು 3 ಡಿಗ್ರಿ ಡಿಸ್ಟೋರ್ಷನ್ ಅಲವೆನ್ಸ್ ಅನ್ನು ನೀಡಿ. 2.5 mm ಡಯ ಮೀಡಿಯಂ ಕೋಟೆಡ್ MS ಎಲೆಕ್ಟ್ರೋಡ್ ಮತ್ತು 110 to 120 ಆಂಪ್ಸ್ ವೆಲ್ಡಿಂಗ್ ಕರೆಂಟ್ ಬಳಸಿಕೊಂಡು ಟಿ ಜಾಯಿಂಟ್ನ ಎರಡೂ ತುದಿಗಳಲ್ಲಿ ಪೀಸ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. .5 mm ಡಯ ಮೀಡಿಯಂ ಕೋಟೆಡ್ MS ಎಲೆಕ್ಟ್ರೋಡ್ ಮತ್ತು 110 ಆಂಪ್ಸ್ ವೆಲ್ಡಿಂಗ್ ಕರೆಂಟ್ ಬಳಸಿಕೊಂಡು ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಯೂನಿಫಾರ್ಮ್ ರೂಟ್ ಪೆನೆಟ್ರೇಷನ್ ಮತ್ತು ಪ್ಲೇಟ್ಗಳ ನಡುವೆ 45 ಡಿಗ್ರಿ ಹಾಗೂ ವೆಲ್ಡ್ ಲೈನ್ ಜೊತೆಗೆ 80 ಡಿಗ್ರಿ ಎಲೆಕ್ಟ್ರೋಡ್ ಆಂಗಲ್ ಇರುವಂತೆ ಖಚಿತಪಡಿಸಿಕೊಳ್ಳಿ. ಡಿಸ್ಲಾಗ್ ಮಾಡಿ ಮತ್ತು ರೂಟ್ ಸ್ಲಾಗ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. 160 ಆಂಪ್ಸ್ ವೆಲ್ಡಿಂಗ್ ಕರೆಂಟ್ನೊಂದಿಗೆ 4 mm ಡಯ ಮೀಡಿಯಂ ಕೋಟೆಡ್ MS ಎಲೆಕ್ಟ್ರೋಡ್ ಅನ್ನು ಬಳಸಿಕೊಂಡು ವಿ ಮೋಷನ್ನೊಂದಿಗೆ ಕವರಿಂಗ್ ರನ್ ಡೆಪಾಸಿಟ್ ಮಾಡಿ. ಯೂನಿಫಾರ್ಮ್ ಫ್ಯೂಷನ್ ಮತ್ತು ರೂಟ್ ಪೆನಿಟ್ರೇಷನ್ ಪಡೆಯಲು ಯೂನಿಫಾರ್ಮ್ ಟ್ರಾವೆಲ್ ಸ್ಪೀಡ್ ಮತ್ತು ಶಾರ್ಟ್ ಆರ್ಕ್ನಲ್ಲಿ ವೆಲ್ಡಿಂಗ್ ಲೈನ್ ಉದ್ದಕ್ಕೂ ಮುಂದುವರಿಯಿರಿ. ವೆಲ್ಡ್ ಲೆಗ್ ಗಾತ್ರವನ್ನು ಪರೀಕ್ಷಿಸಲು ವೆಲ್ಡ್ ಗೇಜ್ ಅನ್ನು ಬಳಸಿ. 2 ರನ್ಗಳ ವೆಲ್ಡ್ ಡೆಪಾಸಿಟ್ನಲ್ಲಿ ನಿಮಗೆ ಅಗತ್ಯವಿರುವ 10 mm ಲೆಗ್ ಲೆಂತ್ ಸಿಗದಿದ್ದರೆ ನಂತರ ಸೆಕೆಂಡ್ ರನ್ಗೆ ಅಳವಡಿಸಿರುವ ಅದೇ ತಂತ್ರವನ್ನು ಅಳವಡಿಸಿ 3ನೇ ರನ್ ಡೆಪಾಸಿಟ್ ಮಾಡಿ. ಅಂಡರ್ಕಟ್ ಅನ್ನು ತಪ್ಪಿಸಲು ವೆಲ್ಡ್ ಕಾಲ್ಬೆರಳುಗಳಲ್ಲಿ ಎಲೆಕ್ಟ್ರೋಡ್ ವೀವಿಂಗ್ ಅನ್ನು ಒಂದು ಕ್ಷಣ ನಿಲ್ಲಿಸಿ. ಬೆಡ್ನ ಕೊನೆಯಲ್ಲಿನ ಕ್ರೇಟರ್ ಅನ್ನು ಭರ್ತಿ ಮಾಡಿ. ಫಿಲೆಟ್
ಟೀ ಜಾಯಿಂಟ್ಗಳ ಕೆಲವು ದೋಷಗಳು ಮುಂದಿವೆ. ಸ್ಪ್ಯಾಟರ್ಸ್, ಕ್ರ್ಯಾಕ್, ಪ್ಯಾರೆಂಟ್ ಮೆಟಲ್, ಕ್ರೇಟರ್, ಕ್ರ್ಯಾಕ್ ಸ್ಲ್ಯಾಗ್, ಅಂಡರ್ಫಿಲ್. Recap. ವೆಲ್ಡಿಂಗ್ಗೆ ಟೀ ಜಾಯಿಂಟ್ ಅನ್ನು ಸಮತಟ್ಟಾದ ಸ್ಥಾನದಲ್ಲಿ ಜೋಡಿಸಿ. ಟ್ಯಾಕ್ ಪ್ಲೇಟ್ ಪೀಸ್ಗಳನ್ನು ಟೀ ಜಾಯಿಂಟ್ನ ಹಾಗೆ ಜೋಡಿಸಿ ಮತ್ತು ಹೊಂದಿಸಿ. ಸರಿಯಾದ ಗಾತ್ರದ ಮತ್ತು ಒಳತೂರುವ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಸರಿಯಾದ ಲೆಗ್ ಸೈಜ್ನ ಟೀ ಜಾಯಿಂಟ್ನಲ್ಲಿ ಫೈನಲ್ ಕವರಿಂಗ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಫಿಲೆಟ್ ವೆಲ್ಡ್ನಲ್ಲಿ ಮೇಲ್ಮೈ ದೋಷಗಳನ್ನು ಪರೀಕ್ಷಿಸಿ.